ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾರ್ಗದಿ ಕೇಳುವುದು. ಹರಿಕಥಾಮೃತ ಸಾರ ನಾಮಸ್ಮರಣೆ ಸಂಧಿಯಲ್ಲಿ 16ನೇ ಪದ್ಯ. ಶ್ರೀರಕುಮಿ ವಲ್ಲಭನು ವೃತ್ಕೀಲಾಲಜದೊಳಿದ್ದ ಕಿಲ ಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನ್ ಮಾಡಿ ಸ್ಥೂಲ ಕರ್ಮ ಕಥರ ಮಾಡಿ ಸ್ವಲೀಲೆಗಳ ತಿಳಿಸದಲಿ ಭವತಿ ಕುಲಾಲ ಚಕ್ರದ ತೆರದಿ ತಿರುಗಿಸುತಿ ಹನುಮಾನವರ. ಲಕ್ಷ್ಮೀಪತಿಯಾದ ಆ ಪರಮಾತ್ಮ ಹೃತ್ಕೀಲಾಲಜದೊಳು, ಅದೇ ಕಮಲದಲ್ಲಿ ಇರತಕ್ಕ ಕೀಲಾಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು, ಕೀಲಾಲ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ್ದು, ನೀರಿನಲ್ಲಿ ಹುಟ್ಟಿದ ಕಮಲ, ಹೃತ್ಕಮಲದೊಳು ಅಂತ ಅರ್ಥ. ಇದ್ದು ಹೃದಯ ಕಮಲದಲ್ಲಿ ಇದ್ದು ಅಖಿಲ ಚೇತನ ಜಾಲವನ್ನು ತ್ರಿಗುಣದಿ ಬದ್ಧರನ ಮಾಡಿ, ಎಲ್ಲಾ ಜೀವರ ಸಮೂಹವನ್ನು ಕೂಡ, ಜಾಲ ಅಂದ್ರೆ ಸಮೂಹ, ಅಖಿಲ ಚೇತನ ಜಾಲ ಅಂದ್ರೆ ಎಲ್ಲಾ ಚೇತನರನ್ನು ಕೂಡ, ಜೀವರಾಶಿಗಳನ್ನು ಕೂಡ, ಮರ ಗಿಡಗಳಿಂದ ಶುರು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು, ದೇವತೆಗಳು ಎಲ್ಲರನ್ನೂ ಕೂಡ ತ್ರಿಗುಣದಿ ಬದ್ಧರನ ಮಾಡಿ, 3 ಗುಣಗಳಿಂದ. ಪ್ರಕೃತಿಯ 3 ಗುಣಗಳು ಅಂದ್ರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಹಾಗೆ ಈ 3 ಗುಣಗಳಿಂದ ಅವರನ್ನ ಬಂಧನ ಮಾಡಿ ಮೋಹಿಸುವನು, ಮೋಹವನ್ನು ಉಂಟು ಮಾಡ್ತಾನೆ, ಅಜ್ಞಾನವನ್ನ ತಂದು ಕೊಡ್ತಾನೆ. ಸ್ಥೂಲ ಕರ್ಮದಿ ರಥರ ಮಾಡಿ, ಸ್ಥೂಲ ಕರ್ಮಗಳಲ್ಲಿ ಅದರಲ್ಲಿ ಆಸಕ್ತಿ ಉಳ್ಳವರಂತೆ ಮಾಡಿ, ಸುಲೀಲೆಗಳ ತಿಳಿಸದೆ, ತನ್ನ ಉತ್ತಮವಾದ ಸುಲೀಲೆಗಳನ್ನು, ದೇವರ ಮಹಿಮೆಗಳನ್ನ ತಿಳಿಸದೆ, ಮಾನವರ ಭವದಿ, ಮಾನವರನ್ನ ಸಂಸಾರದಲ್ಲಿ ತಿರುಗಿಸುತ್ತಿಯನು, ಸುತ್ತುವಂತೆ ಮಾಡ್ತಾನೆ. ತನ್ನ ಮಹಿಮೆಯನ್ನ ತಾನು ತೋರಿಕೊಡೋದಿಲ್ಲ. ದೇವರ ಮಹಿಮೆ ಗೊತ್ತಾಗ್ಬಿಟ್ರೆ ಅವರಿಗೆ ಭಕ್ತಿ ಬಂದ್ಬಿಡುತ್ತದೆ, ಭಕ್ತಿ ಬಂದ್ಬಿಟ್ರೆ ಮೋಕ್ಷ ಬಂದ್ಬಿಡುತ್ತದೆ. ಅದರಿಂದ ದೇವರ ಮಹಿಮೆ ಅಷ್ಟು ಸುಲಭವಾಗಿ ಯಾರಿಗೂ ಕಿವಿಗೆ ಬರೋದೇ ಇಲ್ಲ ನೋಡಿ. ಅದಕ್ಕೆ ನಾವು ನೀವೆಲ್ಲ ಧನ್ಯರು ಅಂತ ಭಾವಿಸ್ಕೋಬೇಕು. ಎಷ್ಟು ಚಂದ ಇದೆ ನೋಡಿ ಆ ಪದ. ಕುಲಾಲ ಚಕ್ರವ ತೆರದಿ, ಹೇಗೆ ಒಂದು ಮಡಿಕೆ ಮಾಡುವವ, ಪಾಟರ್, ಕುಯ್ಯವ, ಅವನು ಆ ಒಂದು, ಈಗೆಲ್ಲ ಮಿಷಿನ್ ಎಲ್ಲ ಬಂದ್ಬಿಟ್ಟಿದೆ, ಹಿಂದಿನ ಕಾಲದಲ್ಲಿ ಚಕ್ರ ಇಟ್ಟು ತಿರುಗ್ತಾರ, ಚಕ್ರ ತಿರುಗಿದ ಹಾಗೆ ಅದರ ಮಧ್ಯದಲ್ಲಿ ಮಣ್ಣನ್ನಿಟ್ಟು ಅವನು ಗಡಿಗೆ ಮಾಡ್ತಾನೆ. ಹೇಗೋ ಹಾಗೆ ಪರಮಾತ್ಮನ ಮಹಿಮೆ ಗೊತ್ತಾಗದೆ ಮೋಹಕ್ಕೊಳಗಾಗಿ ಎಲ್ಲ ನಾನು ನಾನು ನಾನು, ನಂದು, ನಂದೇ ಹಣ, ನಂದೇ ಎಲ್ಲ ಅಂತ ತಿಳಿದು, ನಂದೇ ಶರೀರ, ದೇವರ ಸುಳಿವೇ ಗೊತ್ತಾಗೋದಿಲ್ಲ ಅವನಿಗೆ. ನೋಡಿ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಈ ದೇವರು ಕಾನ್ಸೆಪ್ಟ್ ಅನ್ನ ಎಷ್ಟು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದೇವರು ಅಂತ ಒಬ್ಬ ಇದ್ದಾನೆ, ತತ್ವ ದೇವತೆಗಳಿದ್ದಾರೆ, ಇಷ್ಟು ಶರೀರವನ್ನ ದೇವರ ಸೃಷ್ಟಿ ಮಾಡಿ, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡ್ತಾನೆ. ಪಂಚಭೇದಗಳು ಇದೆ, ಮೋಕ್ಷ ಇದೆ, ಮೋಕ್ಷವನ್ನು ಕೊಡತಕ್ಕ ಗ್ರಂಥಗಳು ಇದೆ, ಅದನ್ನ ತಿಳಿಸಿಕೊಡುವ ಗುರುಗಳ ಹತ್ರ ಶ್ರವಣಾದಿಗಳನ್ನು ಮಾಡಬೇಕು. ಈ ಪದ್ಧತಿ ಎಲ್ಲ ಯಾರಿಗೂ ಗೊತ್ತಿದೆ ನೋಡಿ. ಈ ಮಾರ್ಗದಲ್ಲಿ ಇರುವವರು ಸರಿಯಾಗಿ ಇರ್ತಾರೆ. ಅದರಿಂದ ದೇವರು ಫಸ್ಟ್ ಏನ್ ಮಾಡೋದಿಲ್ಲ, ತನ್ನ ಮಹಿಮೆಗಳನ್ನ ತಿಳಿಸಿಕೊಡೋದೇ ಇಲ್ಲ. ಮಹಿಮೆಗಳನ್ನ ತಿಳಿಸಿಕೊಟ್ಬಿಟ್ರೆ ಅವರಿಗೆ ದೇವರಲ್ಲಿ ಭಕ್ತಿ ಬರುತ್ತದೆ. ದೇವರಲ್ಲಿ ಭಕ್ತಿ ಬಂದ್ಬಿಟ್ರೆ, ಕಿಂಚಿತ್ ಭಕ್ತಿ ಇದ್ರೂ ಕೂಡ ಸಾಕು, ಮೋಕ್ಷ ಕೊಡ್ಲೇಬೇಕು ದೇವರು, ಆ ನಿಯಮ ಇಟ್ಕೊಂಡಿದ್ದಾನೆ. ಅದರಿಂದ ಅವರಿಗೆ ಮೋಕ್ಷ ಕೊಡಬೇಕಾಗ್ತದೆ. ಯಾರು ಯೋಗ್ಯರೋ, ಮೋಕ್ಷಕ್ಕೆ ಯೋಗ್ಯರೋ ಅವರಿಗೆ ಮಾತ್ರ ತನ್ನ ಮಹಿಮೆಯನ್ನ ಕೊಡ್ತಾನೆ. ಮಿಕ್ಕಿದವರನ್ನ ಬಂಧನದಲ್ಲಿ ಇಟ್ಟಿರ್ತಾನೆ. ಆ ಬಂಧನ ಅದಕ್ಕೆ ಏನಿಟ್ಕೊಂಡು ಬಂಧನ ಮಾಡ್ತಾನೆ? ಪ್ರಕೃತಿಯ 3 ಗುಣಗಳು, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸತ್ವಗುಣ, ರಜೋಗುಣ, ತಮೋಗುಣ, ಅದನ್ನೇ ಪ್ರಕೃತಿ ಅಂತ ಕರಿತೀವಿ. ಈ ಪ್ರಕೃತಿಯ ಈ 3 ಗುಣಗಳಿಂದ ಎಲ್ಲರನ್ನು ಕೂಡ ಬಂಧನ ಮಾಡಿ ಯೋಗ್ಯರಿಗೆ ಮಾತ್ರ ತನ್ನ ಮಹಿಮೆ, ಅದೇ ಜ್ಞಾನ. ಜ್ಞಾನ ಅಂದ್ರೆ ಏನೇನು? ದೇವರ ಮಹಿಮೆನೆ. ದೇವರ ಮಹಿಮೆಯನ್ನು ಬಿಟ್ಟು ಇನ್ಯಾವುದು ಜ್ಞಾನ ಇಲ್ಲ. ನೋಡಿ ಈಗ ಸ್ಕೂಲು, ಕಾಲೇಜು, ಏನೋ ಟ್ರೈನಿಂಗ್ ಸೆಂಟರ್, ಅಲ್ಲಿ ಇಲ್ಲಿ ಏನೋ ಹೇಳಿಕೊಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಜ್ಞಾನ ಅಲ್ಲವಾ ಅಂತ ಕೇಳಿದ್ರೆ ಹೌದು, ಜ್ಞಾನವೇ. ಆದರೆ ಅದು ಏನಾಗೋದಿಲ್ಲ, ಅದರಿಂದ ಮೋಕ್ಷ ಆಗೋದಿಲ್ಲ, ದೇವರಲ್ಲಿ ಭಕ್ತಿ ಬರೋದಿಲ್ಲ. ಯಾವುದನ್ನ ಕೇಳಿದರೆ ದೇವರಲ್ಲಿ ಭಕ್ತಿ ಬರುತ್ತದೋ ಅದನ್ನ ವಿದ್ಯೆ ಅಂತ ಕರಿಬೇಕು, ಅದನ್ನ ಜ್ಞಾನ ಅಂತ ಕರಿಬೇಕು. ಯಾವುದರಿಂದ ಬರುತ್ತದೆ? ದೇವರ ಮಹಿಮೆಯನ್ನ ಕೇಳಿದರೇನೆ ಬರೋದು. ದೇವರು ಇಷ್ಟೆಲ್ಲ ವ್ಯಾಪಾರಗಳನ್ನ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ರಾಮ ಕೃಷ್ಣಾದಿ ಅನಂತ ರೂಪಗಳನ್ನ ತಾಳಿ ಬಂದಿದ್ದಾನೆ. ಆ ಅವತಾರ ಲೀಲೆಗಳನ್ನೆಲ್ಲ ಕೇಳಿದರೆ ನೋಡಿ, ಕೃಷ್ಣನ ಚರಿತ್ರೆ, ಭೀಷ್ಮರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕೃಷ್ಣ ಯಾಕೆ ಬರಬೇಕಾಗಿತ್ತು ಅಲ್ಲಿ ಭೀಷ್ಮರ ಮುಂದೆ? ಏನೋ ಹೋಯ್ತು, ಹಾಳಾಯ್ತು ಅಂತ ಬಿಟ್ಬಿಡ್ಬೋದಾಯ್ತು. ಇಲ್ಲ,
ಕೃಷ್ಣ ತಾನು ಬಂದ. ತಾನೊಬ್ಬನೇ ಬಂದಿಲ್ಲ, ಪಾಂಡವರನ್ನ, ಋಷಿಗಳನ್ನ ಎಲ್ಲರನ್ನು ಕರೆದುಕೊಂಡು ಬಂದ. ಎಷ್ಟು ಅನುಗ್ರಹ ಮಾಡಿದ ನೋಡಿ ನಮ್ಮ ಸ್ವಾಮಿ ಭೀಷ್ಮರ ಮೇಲೆ. ಹ್ಮ್ ಸಜ್ಜನರು ಅಂದ್ರೆ ಹಾಗೆ ಮಾಡ್ತಾನೆ, ಅವಕಾಶಗಳನ್ನು ಕೊಟ್ಟು, ಜ್ಞಾನ ಕೊಟ್ಟು, ಭಕ್ತಿ ಕೊಟ್ಟು. ನೋಡಿ ಭೀಷ್ಮರ ಮಾಡಿದ್ದೇನೋ ಆ ಸ್ತೋತ್ರದಲ್ಲಿ, ಕೃಷ್ಣನಲ್ಲಿ ಭಕ್ತಿ ಇರಲಿ, ಕೃಷ್ಣನಲ್ಲಿ ರತಿ ಇರಲಿ, ಹೀಗೆ ಆ ಸ್ತೋತ್ರ ಇದೆ, ಭೀಷ್ಮಕೃತ ಸ್ತೋತ್ರ ಭಾಗವತದಲ್ಲಿ. ಹ್ಮ್ ಆ ರೀತಿಯಾಗಿ ಸಜ್ಜನರಿಗೆ ಜ್ಞಾನ ಕೊಟ್ಟು, ಭಕ್ತಿ ಕೊಟ್ಟು, ಸ್ತೋತ್ರ ಮಾಡುವಂತೆ ಮಾಡಿ ಅವರನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಮೋಕ್ಷವನ್ನು ಕೊಡ್ತಾನೆ. ಅದಿಲ್ಲದಿದ್ದರೆ ಸಂಸಾರದಲ್ಲೇ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಬೇಕಾದ ದುಡ್ಡನ್ನು ಕೊಡ್ತಾನೆ, ಬೇಕಾದ ದುಡ್ಡನ್ನು ಕೊಡ್ತಾನೆ, ಬೇಕು ಅಂದ್ರೆ ಕೂಡ. ಒಳ್ಳೆ ಕಾರು, ಮನೆ, ಬಂಗ್ಲ ಎಲ್ಲವೂ ಕೊಡ್ತಾನೆ. ಆದರೆ ದೇವರ ಮಹಿಮೆ ಮಾತ್ರ ಕೊಡೋದಿಲ್ಲ. ಇದು ಅದ್ಭುತ. ದೇವರು ತನ್ನ ಮಹಿಮೆಯನ್ನು ಮಾತ್ರ ತಿಳಿಸಿಕೊಡೋದು. ಬಡವನಾಗಿ ಇರಲಿ, ದರಿದ್ರನಾಗಿ ಇರಲಿ, ಊಟಕ್ಕೆ ಗದಿ ಇಲ್ಲದವನಾಗಿ ಇರಲಿ, ರಾಯರ ಚರಿತ್ರೆ ನೋಡ್ತೀವಿ ನೋಡಿ, ಅವರಷ್ಟು ಉಪವಾಸ ಮಾಡಿದವರು ಯಾರಿಲ್ಲ. ಪಕ್ಷಕ್ಕೆ ಒಂದು ಏಕಾದಶಿ ನಮಗೆ ಬಂದ್ರೆ ಒಂದು ಪಕ್ಷಕ್ಕೆ 4-5 ಏಕಾದಶಿ ಅಂತ ಉಪವಾಸ. ಇವತ್ತು ನೋಡಿ, ಅವ್ರ ಹೆಸರು ಹೇಳಿ ಲಕ್ಷಾಂತರ ಜನ ನಿತ್ಯ ಊಟ ಮಾಡ್ತೀವಿ. ಆದ್ರೆ ಅವರ ಜ್ಞಾನ ಎಷ್ಟು ಇತ್ತು, ದೇವರ ಮಹಿಮೆ ಎಷ್ಟು ಇತ್ತು, ಎಷ್ಟು ಗ್ರಂಥಗಳು, ಸುಮಾರು 55 ಗ್ರಂಥಗಳನ್ನ ಬರೆದಿದ್ದಾರೆ. ಜಯತೀರ್ಥರ ಎಲ್ಲಾ ಕೃತಿಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಎಂಥ ಜ್ಞಾನ ಸಂಪತ್ತಿ ಇತ್ತು ಅವರಲ್ಲಿ, ಎಂಥ ದೇವರಲ್ಲಿ ಭಕ್ತಿ ಇತ್ತು, ಅದನ್ನ ಕಾಣಬೇಕು ನಾವು. ಅದರಿಂದ ಹಣಕಾಸು ಬರುತ್ತದೆ ಹೋಗ್ತದೆ, ಆದ್ರೆ ಅದು ನಿಲ್ಲೋದಿಲ್ಲ, ನಮ್ಮನ್ನ ಉದ್ಧಾರ ಮಾಡೋದಿಲ್ಲ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ದೇವರ ಜ್ಞಾನ, ದೇವರ ಭಕ್ತಿ, ಶ್ರವಣ ಮನನಾದಿಗಳನ್ನ ಮಾಡಿದರೆ ಆಗ ನಮ್ಮ ಉದ್ಧಾರ ಆಗ್ತದೆ. ಅದರಿಂದ ನಮ್ಮ ಜೀವನದಲ್ಲಿ ಪ್ರಯಾರಿಟಿ, ಸಣ್ಣ ಸಣ್ಣ ಮಕ್ಕಳಿಂದ ನಾವು ಇದನ್ನ ಪ್ರಾರಂಭ ಮಾಡಬೇಕು. ವಯಸ್ಸಾದ ಕಾಲದಲ್ಲೂ ಕೇಳಬೇಕು, ಮಧ್ಯ ವಯಸ್ಸಲ್ಲೂ ಕೇಳಬೇಕು, ಸಣ್ಣ ವಯಸ್ಸಲ್ಲೂ ಕೇಳಬೇಕು. ಜೀವನ ಬಂದಿರೋದೇ ಇದಕ್ಕೆ ಅಂತ ಆದ ಮೇಲೆ ಬೇರೆ ಪ್ರಯಾರಿಟಿಯವನ್ನ ಮಾಡೋದು ದಡ್ಡತನ ಆಗ್ತದೆ. ಅದರಿಂದ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಈ ಮಾರ್ಗದಲ್ಲಿ ಬರೋದಕ್ಕೆ ಅವ್ರು ಕೇಳೋದಿಲ್ಲ, ಆರಂಭದಲ್ಲಿ ಕೇಳೋದಿಲ್ಲ. ಅವ್ರಿಗೆ ಈಗ ಹೆಂಗ್ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಅಂದ್ರೆ, ಈ ಶಾಸ್ತ್ರ ಗೀಸ್ತ್ರ ಪ್ರವಚನ ಎಲ್ಲ 60 ವಯಸ್ಸು ಮೇಲೆ ಕೇಳತಕ್ಕದ್ದು. ನಾವು ಈಗ ಆರಾಮಕ್ಕೆ ಸ್ಕೂಲು, ಕಾಲೇಜು, ಜಾಬ್ ಅಂತ ಮಾಡತಕ್ಕದ್ದು ಅಂತ ಒಂದು ಭ್ರಮೆಯಲ್ಲಿ ಇರ್ತಾರೆ ಅವ್ರು ಕೂಡಿಸಿ ಸರಿಯಾಗಿ ವಿಚಾರ ಮಾಡ್ಬೇಕು. ನಿಮಗೆ ಆಗ್ಲಿಕ್ಕೆ ಕಷ್ಟ ಆದ್ರೆ ಒಂದು ಮೀಟಿಂಗ್ ಏನಾದ್ರು ಮಾಡೋಣ, ನಾನು ಬೇಕಾದ್ರೆ ಸೇರಿ ಬರ್ತೀನಿ. ಆ ಹುಡುಗರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ಬೇಕು ನಾವೆಲ್ಲರೂ ಸೇರಿ. ಆದ್ರು ಇಲ್ಲದಿದ್ರೆ ಅವರು ಕಣ್ಣ ಮುಂದೆ ಹಾಳಾಗ್ತಾ ಇದ್ದಾರೆ ನೋಡಿ, ಎಷ್ಟು ಜನ ಕಣ್ಣ ಮುಂದೆ ಹಾಳಾಗ್ತಾರೆ. ಅದು ಬೇಸರ ಆಗ್ತದೆ, ಹಂಗಾಗಬಾರ್ದು. ಈ ರೀತಿಯಾಗಿ ಪರಮಾತ್ಮ ಅವರನ್ನು ಮೋಹಕ್ಕೆ ಸಿಗಾಕ್ತಾನೆ. ಇದರಿಂದ ಸಜ್ಜನರು ಅಂತಾದವರು ನೂರಾರು ದೇವರಲ್ಲಿ ಭಕ್ತಿಯನ್ನ ಪ್ರತಿ ದಿವಸ ಬೆಳೆಸ್ತಾ ಹೋಗ್ಬೇಕು. ಇನ್ನು ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೀವಾ ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ಗಂಧಂತ ತಮದಿ ಮಹದುಃಖಗಣು ನುಣಿಪಾ. ನೋಡಿ, ಹಿಂದೆ ಬಂಧನದಲ್ಲಿ ಇಟ್ಟಿರ್ತಾನೆ ಅಂತ ಹೇಳಿದ್ರು. 3 ವಿಧವಾದ ಜೀವರಾಶಿಗಳು ಇರ್ತಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ದೇವರಲ್ಲಿ ಭಕ್ತಿ ಮಾಡುವವರು ಸಾತ್ವಿಕರು, ದೇವರಲ್ಲಿ ದ್ವೇಷ ಮಾಡುವವರು ತಾಮಸರು, ದೇವರಲ್ಲಿ ಭಕ್ತಿಯೂ ಇಲ್ಲ ದ್ವೇಷವೂ ಇಲ್ಲ ಉದಾಸೀನವಾಗಿ ಇರುವವರು ರಾಜಸರು ಅಂತ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳು ಇದ್ದಾರೆ. ಸ್ವಾಭಾವಿಕವಾಗಿ ಯಾರು ಕ್ರಿಯೇಟ್ ಮಾಡಿದ್ದಲ್ಲ, ಅದು ಪರಮಾತ್ಮನು ಕೂಡ ಈ ಸ್ವಭಾವವನ್ನು ಕ್ರಿಯೇಟ್ ಮಾಡಿದ್ದಲ್ಲ, ಅವನು ಹಾಗೆ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾನೆ ಅಷ್ಟೇ. ಸ್ವಭಾವವನ್ನು ಬದಲಾಯಿಸುವ ಸಾಮರ್ಥ್ಯ ಇದ್ರೂ ಕೂಡ ದೇವರು ಸ್ವಭಾವವನ್ನು ಬದಲಾಯಿಸೋದಿಲ್ಲ, ಹೇಗಿದೆಯೋ ಹಾಗೆ ಇಟ್ಕೊಂಡು ಬಂದಿದ್ದಾನೆ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳನ್ನು ಕೂಡ ಬಂಧನದಲ್ಲಿ ಇಟ್ಟು ಕೊನೆಯಲ್ಲಿ ಅವರಿಗೆ ಡೆಸ್ಟಿನೇಷನ್, ಅವ್ರು ಎಲ್ಲಿ ಹೋಗ್ಬೇಕು ಅದನ್ನ ಇಲ್ಲಿ ಈ ಪದ್ಯದಲ್ಲಿ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ವೇದಶಾಸ್ತ್ರ ವಿಚಾರಗೈದು, ಮೊದಲು ಸಜ್ಜನ ಅಂತ ಆಗಬೇಕು ಅಂದ್ರೆ, ವೈಷ್ಣವರು ಅಂತ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ವೇದಶಾಸ್ತ್ರಗಳಲ್ಲಿ ಕೈ ಹಾಕ್ಬೇಕು. ವೇದಗಳು, ಶಾಸ್ತ್ರಗಳು ಏನ್ ಹೇಳ್ತಾ ಇದೆ ಅದನ್ನ ತಿಳ್ಕೋಬೇಕು. ಭಗವದ್ಗೀತೆ, ಭಾಗವತ, ಹರಿಕಥಾಮಸಾರ ಏನ್ ಹೇಳ್ತದೆ ಇದನ್ನ ಕೇಳಿ ತಿಳ್ಕೋಬೇಕು, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ. ಅದರಿಂದ ಸಜ್ಜನರು ಹಂಗ್ ಮಾಡ್ತಾರೆ. ವೇದಶಾಸ್ತ್ರದ ವಿಚಾರವನ್ನ ಮಾಡಿ ನಿಷೇಧ ಕರ್ಮವ ತೊರೆದು, ಆ ಶಾಸ್ತ್ರದಲ್ಲೇ ಹೇಳಿರ್ತಾರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದು ಮಾಡು ಅಂತ ಹೇಳಿದಾರೋ ಅದನ್ನ ಮಾಡ್ಬೇಕು,
ಯಾವ್ದು ಮಾಡೋದು ಬೇಡ ಅಂತ ಹೇಳಿದ್ದಾರೋ ಅದನ್ನ ಬಿಡಬೇಕು. ಇದು ಸಜ್ಜನರಿಗೆ ಇರುವ ಡೂಸ್ ಅಂಡ್ ಡೋಂಟ್ಸ್. ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ. ಶಾಸ್ತ್ರದಲ್ಲಿ ಹೇಳಿದ ಸಾಧು ಕರ್ಮಗಳನ್ನ ಭಗವದ್ಗೀತೆಯಲ್ಲಿ ಹೇಳಿದರು ನೋಡಿ. ಕರ್ಮಯೋಗ, ಕರ್ಮ ಸನ್ಯಾಸ, ಅದರ ಯುಕ್ತವಾಗಿ ಕರ್ಮಗಳನ್ನ ಮಾಡ್ತಾ ಯಾರಿರ್ತಾರಲ್ಲ ಅವರಿಗೆ ಸ್ವರ್ಗಾದಿ ಸುಖಗಳ ಸ್ವರ್ಗ ಮುಂತಾದ ಆರಂಭದಲ್ಲಿ ಸ್ವರ್ಗ, ಇನ್ನು ಭಕ್ತಿ ಹೆಚ್ಚಾದಷ್ಟು ಅವರಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ. ಇದು ಸಜ್ಜನರ ವಿಚಾರ. ಇನ್ನು ಪಾಪಿಗಳನಿಗೆ ನಿರಯವ ಏದಿಸುವ. ಸತ್ಕರ್ಮ ಮಾಡಿದ್ರೆ ಅವರಿಗೆ ಸ್ವರ್ಗಾದಿಗಳು, ಪಾಪಕರ್ಮಗಳನ್ನು ಮಾಡ್ತಾ ಇದ್ರೆ ಅವರಿಗೆ ನರಕಾದಿಗಳು ಸಿಗ್ತದೆ ಅಂತ ಹೇಳಿ, ಮನುಷ್ಯರಿಗೆ ಖೇದ ಮೋದ ದುರ್ವಾದಿಗಳಿಗೆ ಅಂದಂತಮದಿ. ಮನುಷ್ಯರಲ್ಲಿ 3 ವಿಭಾಗ ಇದ್ದಾರೆ. ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು. ಹಾಗೆ ಮನುಷ್ಯೋತ್ತಮರಿಗೆ ಹಿಂದೆ ತಿಳಿಸಿದಂತೆ ವೇದಶಾಸ್ತ್ರಗಳನ್ನೆಲ್ಲ ತಿಳಿಸಿ ಸತ್ಕರ್ಮಗಳನ್ನು ಮಾಡಿಸಿ ನಿಷೇಧ ಕರ್ಮಗಳನ್ನು ಮಾಡಿಸದೇ ಇಟ್ಟು ಅನುಗ್ರಹ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಇನ್ನು ಮನುಷ್ಯ ಅಧಮರು, ಅವರಿಗೆ ಅಜ್ಞಾನವನ್ನು ಕೊಟ್ಟು ಮೋಹವನ್ನು ಕೊಟ್ಟು ಹಾಗೆ ಉಳಿಸ್ಕೊಂಡಿರುವಂತೆ ಅವರಿಗೆ ಸರಿಯಾದ ಜ್ಞಾನ ಬರೋದೇ ಇಲ್ಲ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದಗಳು, ತಾರತಮ್ಯಗಳು, ಇದು ಯಾವುದು ಗೊತ್ತಾಗೋದಿಲ್ಲ ಅವರಿಗೆ. ತಾವು ಏನು ತಿಳ್ಕೊಂಡಿರ್ತಾರೆ ಅದೇ ಸರಿ ಅಂತ ಇರ್ತಾರೆ. ಹಾಗೆ ಅವ್ರನ್ನ ಮೇಂಟೈನ್ ಮಾಡ್ತಾನೆ ಪರಮಾತ್ಮ. ಕೊನೆಯಲ್ಲಿ ಅಂಧಂತಮಸ್ಸನ್ನು ಕೊಡ್ತಾನೆ. ಅಂಧಂತಮಸ್ ಅಂದ್ರೆ ನಿತ್ಯ ನರಕ. ಇನ್ನು ಮನುಷ್ಯ ಮಧ್ಯಮರು ಅಂತ ಮಧ್ಯದ ಕ್ಯಾಟಗರಿ, ಅವರು ತ್ರಿದಿವ ನಿರಯಭೂ ಗೋಚರಾನ್. ಕೆಲವು ಪುಣ್ಯವನ್ನು ಮಾಡ್ತಾರೆ, ಪಾಪವನ್ನು ಮಾಡ್ತಾರೆ. ಪುಣ್ಯಕರ್ಮ ಮಾಡಿದ್ದಕ್ಕೆ ಕೆಲವು ದಿವಸ ಸ್ವರ್ಗದಲ್ಲಿ ಇರ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಇನ್ನು ಮಾಡಿದ ಪಾಪವನ್ನು ಅನುಸರಿಸಿ ಅವರು ನರಕಕ್ಕೆ ಹೋಗ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಈ ರೀತಿಯಾಗಿ ಇಲ್ಲೇ ಓಡಾಡ್ತಾ ಇರ್ತಾರೆ ಅವರು. ಸ್ವರ್ಗ, ಭೂಮಿ, ನರಕ, ಸ್ವರ್ಗ, ಭೂಮಿ, ನರಕ, ಇಲ್ಲೇ 3 ತಿರುಗಾಡ್ತಾ ಇರ್ತಾರೆ. ಇದು ಮನುಷ್ಯ ಮಧ್ಯಮರು. ಅವರ ಪರಿಸ್ಥಿತಿ ಹೀಗಿರುತ್ತೆ. ಮನುಷ್ಯೋತ್ತಮರಿಗೆ ಜ್ಞಾನ, ಭಕ್ತಿ, ಸಾಧನೆ, ಸತ್ಕರ್ಮ ಇದನ್ನೆಲ್ಲ ಮಾಡಿಸಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಮನುಷ್ಯ ಮಧ್ಯಮರಿಗೆ ಭೂಮಿ, ಸ್ವರ್ಗ, ನರಕ ಇಲ್ಲೇ ತಿರುಗುವಂತೆ ಮಾಡ್ತಾನೆ. ಇನ್ನು ಮನುಷ್ಯ ಮಧ್ಯಮರು ಅವರಿಗೆ ಹೆಚ್ಚು ಪಾಪಗಳನ್ನು ಮಾಡಿಸಿ ಅವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ತಮಸ್ಸನ್ನು ಕೊಡ್ತಾನೆ. ಒಟ್ಟು ವಿಚಾರ. ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ. ದುರ್ಗಮನು ಎಂದೆನಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗಭೂ ನರಕದಲ್ಲಿ ಸಂಚಾರವನೆ ಮಾಡಿಸುವ. ಇನ್ನು ನಿರ್ಗುಣೋಪಾಸನೆ, ದೇವರಿಗೆ ಪ್ರಾಕೃತವಾದ ಗುಣಗಳ ಸಂಬಂಧನೇ ಇಲ್ಲ. ಬ್ರಹ್ಮದೇವರಿಂದ ಶುರು. ಪ್ರಕೃತಿಯ ಬಂಧನ ಯಾರಿಂದ ಶುರು? ಬ್ರಹ್ಮದೇವರಿಂದ, ಅವರ ಮಗನಾದ ರುದ್ರದೇವರಿಂದ, ಅವರ ಮಗನಾದ ಇಂದ್ರಾದಿಗಳಿಂದ, ಋಷಿಗಳಿಗೆ, ಮನುಷ್ಯರಿಗೆ, ಗಂಧರ್ವರಿಗೆ, ಅಸುರರಿಗೆ ಎಲ್ಲರಿಗೂ ಕೂಡ ಆ ಪ್ರಾಕೃತ ಶರೀರವೇ ಇರೋದು. ಪ್ರಕೃತಿಯ ಬಂಧನ ಇದ್ದೇ ಇದೆ. ಆದರೆ ಪರಮಾತ್ಮ ಮಾತ್ರ ಅಪ್ರಾಕೃತನು. ಪ್ರಕೃತಿಯ ದೋಷಗಳು ದೇವರಲ್ಲಿ ಇಲ್ಲ. ಈ ರೀತಿಯಾಗಿ ತಿಳಿದು ಅವನನ್ನು ಪೂಜಿಸುವ, ಅವನಲ್ಲಿ ದೋಷ ಇಲ್ಲ ಅಂತ ಚಿಂತನೆ ಮಾಡತಕ್ಕವರು ಅವರನ್ನ ಅಪವರ್ಗದಲ್ಲಿ, ಮೋಕ್ಷದಲ್ಲಿ ಸುಖವನ್ನಿತ್ತು ಪರಮಾತ್ಮ ಪಾಲಿಸುತ್ತಾನೆ. ತ್ರೈವಿದ್ಯರು ಅಂದ್ರೆ ಋಗ್ಯಜುಸಾಮ ಈ ವೇದಗಳನ್ನ ಅದನ್ನ ಸರಿಯಾಗಿ ಅದರ ತಿಳಿಯೋದಿಲ್ಲ. ಅದರ ನಿಜವಾದ ಅಭಿಪ್ರಾಯ ಏನು, ತಾತ್ಪರ್ಯ ಏನು ಅದನ್ನು ತಿಳಿಯದೆ ಮೇಲ್ನೋಟಕ್ಕೆ ತೋರಿದ ಅರ್ಥವನ್ನು ಇಟ್ಟುಕೊಂಡು ಯಾರು ವೇದಗಳಿಂದ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾರೆ, ಅಂಥವರಿಗೆ ಸ್ವರ್ಗಗಳನ್ನು ಕೊಡ್ತಾನೆ. ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಇನ್ನು ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಈ ರೀತಿಯಾಗಿ ಅವರು ಇರ್ತಾರೆ. ಅಂಥವರು ದೇವರನ್ನ ತಿಳಿಯೋದೇ ಇಲ್ಲ. ಈ ರಾಜಸ ಜೀವರಾಶಿಗಳು, ಅವರಿಗೂ ದೇವರ ಜ್ಞಾನ ಸರಿಯಾಗಿ ಆಗೋದಿಲ್ಲ. ಅಂಥವರಿಗೆ ಏನ್ ಮಾಡ್ತಾನೆ?
ಸ್ವರ್ಗ ಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ. ಸ್ವರ್ಗಕ್ಕೆ ಹೋಗ್ತಾರೆ, ಭೂಮಿಗೆ ಹೋಗ್ತಾರೆ, ನರಕಕ್ಕೆ ಬರ್ತಾರೆ. ಇಲ್ಲೇ ಅವರನ್ನ ಸಂಚಾರ ಮಾಡಿಸ್ತಾ ಇರ್ತಾನೆ ಅಂತ ಇದು ನೋಡಿದ್ದು. ಅದನ್ನ ಗುರುಗಳೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸಾತ್ವಿಕರು, ರಾಜಸರು, ತಾಮಸರು ಅವರಿಗೆ ವಿಹಿತವಾದ ಯೋಗ್ಯವಾದ ಆ ಒಂದು ಸಾಧನೆಯನ್ನ ಮಾಡಿಸಿ ಅವರಿಗೆ ಯೋಗ್ಯವಾದ ವಿಹಿತವಾದ ಫಲಗಳನ್ನೇ ದೇವರು ಕೊಡ್ತಾನೆ. ಅದರಿಂದ ದೇವರಲ್ಲಿ ಯಾವ ಪಕ್ಷಪಾತವೂ ಇಲ್ಲ, ಯಾವ ದೋಷವೂ ದೇವರಲ್ಲಿ ಇಲ್ಲ. ದೇವರು ಗುಣಪೂರ್ಣನಾಗಿ ಇದ್ದಾನೆ ಅಂತ ಒಟ್ಟು ವಿಚಾರ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.